ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗದಗ ಜಿಲ್ಲೆಯ ರೋಣ ಶಾಸಕ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸ್ಪೀಕರ್ ಸ್ಥಾನಕ್ಕೆ. ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ. ಗದಗ ಜಿಲ್ಲೆಯ ರೋಣ ಶಾಸಕ ಜಿಎಸ್ ಪಾಟೀಲ್ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಸ್ಪೀಕರ್ ಕಚೇರಿ ಮೇಲೆ ಕೂತಂತಹ ಜಿಎಸ್ ಪಾಟೀಲ್ ನೂತನ ಸ್ಪೀಕರ್ಗೆ ವಿಪಕ್ಷಗಳಿಂದ ಶುಭ ಹಾರೈಕೆ. ವಿಧಾನಸಭೆಯ ಸ್ಪೀಕರ್ ಆಗಿ ಗದಗ ಜಿಲ್ಲೆಯ ರೋಣ ಕ್ಷೇತ್ರದ ಹಿರಿಯ ಶಾಸಕ ಜಿಎಸ್ ಪಾಟೀಲ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ವಿಧಾನಸಭಾ ಕಲಾಪ ಆರಂಭವಾಗ್ತಾ ಇದ್ದಂತೆಯೇ ಸ್ಪೀಕರ್ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಹಂಗಾಮಿ ಸ್ಪೀಕರ್ ಟಿಬಿ ಜಯಚಂದ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ನೀಡುತ್ತಾರೆ. ಸ್ಪೀಕರ್ ಸ್ಥಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನ ಸೂಚಿಸಿದ್ರು. ಈ ವೇಳೆ ಸ್ಪೀಕರ್ ಆಯ್ಕೆ ಚುನಾವಣಾ ಪ್ರಕ್ರಿಯೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಬಹಿಷ್ಕಾರ ಮಾಡಿ ಸದನದಿಂದ ಹೊರನಡೆದರು. ಬಸವರಾಜ ಹೊರಟ್ಟಿ ಅವರನ್ನ ಅಸಂವಿಧಾನಿಕವಾಗಿ ಸಭಾಪತಿ ಹುದ್ದೆಯಿಂದ ಕೆಳಗೆ ಇಳಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಪೀಕರ್ ಆಯ್ಕೆ ಚುನಾವಣೆಯಲ್ಲಿ ಭಾಗಿಯಾಗಲ್ಲ ಅಂತ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ತಿಳಿಸಿದ್ರು. ಸದನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭಾ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಣೆ ಮಾಡಿದ್ರು. ಒಂದು ಸೆಕೆಂಡ್, ಲೀಡರ್ ಆಫ್ ಅಪೋಸಿಷನ್ ಬರ್ತಾ ಇದ್ದಾರೆ. ಪರಿಷತ್ತಲ್ಲಿ ಉತ್ತರ ಕರ್ನಾಟಕದ ಒಂದು ಸಭಾಪತಿ ಸ್ಥಾನ ಇತ್ತು, ಅದು ಹೋಗಿದೆ. ನಮಗೆ ಪುಣ್ಯ ಅಂತ ಹೇಳಿದ್ರೆ ನೀವು ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗಿ ನಾವು ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೀರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಿಂಬಿಸಬೇಕು ಅಂತ ಅಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಆದ್ರೆ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಅನ್ನೋದು ರೀತಿ ಆಗಬಾರ್ದು. ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರೋ ವಿಧಾನಸೌಧದಲ್ಲೂ ಕೂಡ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ಆ ಭರವಸೆ ಇವತ್ತು ಆ ಉತ್ತರ ಕರ್ನಾಟಕದ ಜನತೆಗೆ ಹೋಗ್ತಾ ಇದೆ. ನೀವು ಸಭಾಧ್ಯಕ್ಷರಾಗ ಆಯ್ಕೆ ಆದ್ಮೇಲೆ ಆ ಜನಕ್ಕೆ ಅನ್ಸ್ತತೆ ನಮ್ಮವರೊಬ್ಬರು ಅಲ್ಲಿದಾರಪ್ಪ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ನಾವು ಯಾವಾಗ ಬೇಕಾದ್ರೂ ಕೇಳಬಹುದು ಅನ್ನೋ ಭಾವನೆ ಇವತ್ತು ಇಡೀ ನಾಡಿನಲ್ಲಿ ಬರುವಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಅದರಿಂದ ನಿಮ್ಮ ಈ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ ಇವತ್ತು. ಗದಗ ಜಿಲ್ಲೆಗೆ ಹಿಂದೆ ಬಹಳ ಮಂತ್ರಿಗಳಾಗಿದ್ದವರು ಎಲ್ಲರೂ ಇದ್ದಾರೆ, ಅವರಿಗೆ ಸರಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಿಮಗೂ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ ನೀವು ಭರವಸೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ಈ ಮಂತ್ರಿ ಸ್ಥಾನಕ್ಕಿಂತ ಈ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿ ಎತ್ತರದ ಸ್ಥಾನ. ನಾವು ನ್ಯಾಯಾಧಿಪತಿಗಳನ್ನ ನೋಡ್ತೀರಿ, ನಾವು ನ್ಯಾಯಾಲಯಗಳನ್ನ ನೋಡ್ತೀರಿ. ಹಿಂದೆ ರಾಜ ಮಹಾರಾಜರಿದ್ದಾಗ ಕೂಡ, ಚಕ್ರವರ್ತಿಗಳು ಎಲ್ಲ ರಾಜರಿದ್ದಾಗ ಕೂಡ ಅವ್ರಿಗೊಂದು ಎತ್ತರದ ಸ್ಥಾನ ಕೊಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿ ಎತ್ತರವಾಗವರೇ ಅಂತಲ್ಲ, ಅವ್ರ ನಡೆನುಡಿ ಎತ್ತರವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತೆ ಅವ್ರು ಕೊಡುವಂತ ತೀರ್ಪು ಆ ಎತ್ತರದ ತೀರ್ಪುಗಳಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ಸ್ಥಾನವನ್ನ ಇವತ್ತು ನಿಮಗೆ ಸಿಕ್ಕಿದೆ. ಅದರ ಪವಿತ್ರತೆಯನ್ನ ಕಾಪಾಡುವಂತ ಜವಾಬ್ದಾರಿ
ಡಿ ಕೆ ಶಿವಕುಮಾರ್ ಅವ್ರ ಮೇಲಾಗ್ಲಿ ಅಥವಾ ಪರಮೇಶ್ವರ್ ಮೇಲಾಗ್ಲಿ ಇಲ್ಲ. ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದ್ರೆ ನಾಳೆ ಏನೇ ಕಳಂಕ ಬಂದ್ರು ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವು ಹಿಂಗ್ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದ್ರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತೆ ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊಂತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊಂತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. ಒಂದೂವರೆ ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು ಅಶೋಕ್ ನೀನು ಮಾತಾಡಬೇಕು ಅಂತ ಹೇಳಿ ನನ್ನ ಕೈಲಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ನಾನು ಮಾತಾಡಕ್ಕೆ ಶುರು ಮಾಡಿದೆ, ಕ್ವಶನ್ ಹಾಕಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚ್ ಅವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನ ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಸಚಿವರಾಗಿ ಕೆಲಸ ಮಾಡಿದ್ರೆ ನೋಡಿ, ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿಕೊಂಡು ದಿನ ಅವ್ರ ಆಫೀಸ್ ನುಗ್ಗಿ ಅಲ್ಲಿ ಕೆಲಸ ಮಾಡಿಸ್ಕೊಬೇಕಾಯ್ತು, ಮತ್ತೆ ಸರ್ಕಾರ ಹೇಳ್ದಂಗೆ ಕೇಳಬೇಕಾಯ್ತು. ಈಗ ನೀವು ಆ ಇದರಲ್ಲಿಲ್ಲ, ನಿಮ್ಗೆ ಹಂಗೇನಿಲ್ಲ. ಈಗ ನೀವು ಸಭಾಧ್ಯಕ್ಷರಾಗಿರೋದ್ರಿಂದ ನೀವು ಇಡೀ ಸದನಕ್ಕೆ ಗೌರವ ಕೊಡ್ತಕ್ಕಂಥ, ಸದನದ ಮೌಲ್ಯಗಳನ್ನು ಎತ್ತಿಡಿಯುವಂತ ಸ್ಥಾನದಲ್ಲಿ ತಾವು ಕೂತಿದ್ದೀರ. ಅದರಿಂದ ಇಡೀ ಸದನದ ಭಾಗ ನೀವು ಇವತ್ತು. ಸಭಾಧ್ಯಕ್ಷರ ಸಂವಿಧಾನದ ಒಂದು ಪೀಠ ಪರವಾಗಿ ನಿಲ್ಬೇಕಾಯಿತು, ಸರ್ಕಾರದ ಪರವಾಗಲ್ಲ, ಸಂವಿಧಾನದ ಪೀಠದ ಪರವಾಗಿ ತಾವು ನಿಲ್ಲುವಂಥದ್ದು ಒಂದು ಕಾರ್ಯದಲ್ಲಿ ತಾವು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.